ಟ್ರೆಜರ್ ಅಂಟ್ ಒಂದು ಕ್ಲೂ ಕೊಡೋದು. ಆ ಕ್ಲೂವಿನಲ್ಲಿ ಅವರು ಟೂ ವೀಲರಲ್ಲಿ ಎಲ್ಲೆಲ್ಲೆಲ್ಲ ತಿರುಗಿ ಎಲ್ಲ ಒಂದು ಕಡೆಯಲ್ಲಿ ನಾವು ಟ್ರೆಜರ್ ಇಟ್ಟಿರ್ತೇವೆ, ಅದನ್ನು ಹಿಡ್ಕೊಂಡು ಬರೋದು. ಬಟ್ ಕ್ರಮೇಣ ಏನಾಯ್ತು ಹೇಳಿದರೆ ನಾವೊಂದು ಚೇಂಜಸ್ಸಿಗೆ ಹೋಗಿದ್ದೆ. ಫಸ್ಟ್ ಟೈಮ್ ನಾನೊಂದು ಚೇಂಜ್ ಮಾಡುವ ಅಂಥೇಳಿ ಟೂ ವೀಲರ್ಸಿಗಾಗಿ ಒಂದು ರಾಕ್ ಹಿಲ್ ಮೋಟೋ ರೇಸಿಂಗ್ ಅಂಥೇಳಿ, ಅದು ಒಂದು ಡೆಡ್ಲಿ ಈವೆಂಟ್. ಅದು ಆ್ಯಕ್ಚುಲಿ ಆ ಈವೆಂಟ್ ಇಡೀ ನಮ್ಮ ಮೂಡುಬಿದ್ರೆಯಲ್ಲಿ ಒಮ್ಮೆ ಸ್ಟಾರ್ಟ್ ಆದದ್ದು. ನೆಕ್ಸ್ಟ್ ಇಯರಿಗೆ ಅದು ನಮ್ಮ ಸ್ಟೇಟಿಗೆ ಅದನ್ನು ಎಲ್ಲ ಕಡೆ ಅದರ ಪ್ರಚಾರ ಸಿಕ್ಕಿದೆ. ಅದು ಹೇಗಿತ್ತು ಅಂತೇಳಿದರೆ, ಆ ಈವೆಂಟ್ ಭಯಂಕರ ಡೇಂಜರಸ್ ಈವೆಂಟ್. ಅದನ್ನು ಫಸ್ಟ್ ನಾವು ಸ್ಟಾರ್ಟ್ ಮಾಡುವಾಗ ಅದರಲ್ಲಿ ತುಂಬ ಜನ ಅದರಲ್ಲಿ ಕಾಂಪೀಟ್ ಮಾಡಿದರು, ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಮಾಡಿದರು. ಅದಕ್ಕೆ ಆವಾಗ ನಮಗೆ ನಮ್ಮ ಟಾಸ್ಕ್ ಕ್ಲಬ್ಬಿಗೆ ಅಧ್ಯಕ್ಷರಾಗಿದ್ದದ್ದು ಅಭಯ್ ಚಂದ್ರ ಜೈನ್, ಹಾಗೆ ಗೌರವಾಧ್ಯಕ್ಷರಾಗಿದ್ದದ್ದು ಧರ್ಮಸ್ಥಳದ ಇವರು ಹರ್ಷಚಂದ್ರ ಹೆಗ್ಡೆಯವರು. ಅದರೊಟ್ಟಿಗೆ ನಮ್ಮೊಂದಿಗೆ ನಮ್ಮ ಟೀಮಲ್ಲಿದ್ದದ್ದು ಕುಲ್ದೀಪು, ರಿಜ್ವಾನ್, ಅಬುಲಾಲ್, ರೌಫ್, ಹಾಗೆ ನಮ್ಮ ಒಂದು ಸಣ್ಣ ಟೀಮಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೆವು. ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇದ್ದದ್ದು ಅಭಯ್ ಚಂದ್ರ ಜೈನ್ರವರ ಥ್ರೂ. ನಮಗೆ ಮೇಯ್ನ್ ಆಗ ನಮ್ಮೊಂದಿಗೆ ಸೇರಿದವರು ಮಂಗಳೂರಿನ ಫೋರ್ ವಿಂಗ್ಸಿನವರು. ಅವರು ಫಸ್ಟಿಗೆ ನಮಗೆ ಹೆಲ್ಪ್ ಮಾಡಿದರು. ಅಂದರೆ ನಮಗೆ ಈವೆಂಟಲ್ಲಿ ಅದಕ್ಕೆ ಏನೆಲ್ಲ ಆಗಬೇಕು, ಅದಕ್ಕೆ ಏನು ರಿಜಿಸ್ಟ್ರೇಷನ್ ಇದೆ, ಅದರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಆಗ ಅನ್ವರ್ ಮಾಣಿಪಾಡಿ ಅಂತ ಇದ್ದರು, ಫೋರ್ ವಿಂಗ್ಸಿದ್ದು, ಅವರು ನಮಗೆ ಸೇರಿದರು. ಅವರೆಲ್ಲ ಡೈರೆಕ್ಷನ್ ಕೊಟ್ಟದ್ದವರು. ಫಸ್ಟ್ ನಾವು ಮೋಟೋ ಹಿಲ್ ರೇಸಿಂಗ್ ಮಾಡುವಾಗ ಇಟ್ಸ್ ವೆರಿ ಡೆಡ್ಲಿ. ಅಂದರೆ ಅದು ಹೇಗಿತ್ತು ಅಂತ ಹೇಳಿದರೆ ಅದನ್ನು ನೋಡಲಿಕ್ಕೆ ಅಷ್ಟೇ. ಟೂ ವೀಲರ್
ಹಿಲ್ ಕ್ಲೈಂಬಿಂಗ್ ಅಂತ ಒಂದು ಸ್ಟಾರ್ಟ್ ಮಾಡಿದರು. ಅದರ ನೆಕ್ಸ್ಟ್ ಒಂದು ಆಫ್ಟರ್ 2 years ಒಂದು ಹಿಲ್ ಕ್ಲೈಂಬಿಂಗ್ ಅಂತ ಭಾಳ ಅಡ್ವೆಂಚರಸ್. ಇದು ರಾಜ್ಯ ಮಟ್ಟದಲ್ಲಿ ಭಾಳ ಒಂದು ಮೋಟಾರ್ ಸ್ಪೋರ್ಟ್ಸಿಗೆ ಹೆಸರು ತಂದ ಈವೆಂಟ್ ಇದು ಹಿಲ್ ಕ್ಲೈಂಬಿಂಗ್. ಈ ಹಿಲ್ ಕ್ಲೈಂಬಿಂಗಿಗೆ ಹೆಚ್ಚಿನ ರಾಜ್ಯದ 2 wheeler ರೈಡರ್ಸ್ ಬರ್ತಾಯಿದ್ರು. ಅದರಲ್ಲಿ ನಾವು ಸ್ಕೂಟರ್ ಕ್ಯಾಟಗರಿ ಎಲ್ಲ, ಮೋಟಾ ಬೈಕ್, ಸ್ಕೂಟರ್ ಮತ್ತು ಮೊಪೇಡ್ ಕ್ಯಾಟಗರಿ ಎಲ್ಲ ಮಾಡ್ತಾಯಿತ್ತು. ಆಗ 250 cc ಮಂಗಳೂರಿಂದ ರೈಡರ್ಸ್ ತುಂಬ ಬರ್ತಾಯಿದ್ರು. 100 cc ಮಂಗಳೂರಿಂದ ಬರ್ತಾಯಿದ್ರು. ಅದರಲ್ಲಿ ಈಗಿನ ನಮ್ಮ ಸ್ಪೀಕರ್ UT ಖಾದರ್ ಸಹ 250 cc ಕಾಂಪೀಟ್ ಮಾಡಿ ಪ್ರೈಸ್ ಗೆದ್ದಿದ್ದಾರೆ. ನಂತರದ ದಿನಗಳಲ್ಲಿ 92-93 ಮಧ್ಯದಲ್ಲಿ ನಾವು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಪ್ರತಾಪಣ್ಣ, ನಾನು ಮತ್ತು ಅಭಯಚಂದ್ರ ಜೈನ್ರ ಕೊಡುಗೆ ತುಂಬ ಇದೆ. ಅವರಿಗೂ ಈ ಮೋಟಾರ್ ಸ್ಪೋರ್ಟ್ಸಿನ ಬಗ್ಗೆ ಭಾಳ ಒಲವು. ಹಾಗಾಗಿ 92-93ರಲ್ಲಿ ಒಂದು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೊಸ ಸ್ಪೋರ್ಟ್ಸ್ ಕ್ಲಬ್ಬು ತ್ರಿಭುವನ್ JCSನ ಜೊತೆಗೆ ಸೇರಿಕೊಂಡು ನಾವು ಪ್ರಾರಂಭ ಮಾಡಿದೆವು. ಇದರಲ್ಲಿ ನಾವು ಒಂದು ರ್ಯಾಲಿ, ಅದಕ್ಕೆ CK ಚಿನ್ನಪ್ಪ ಎಲ್ಲ ನಮ್ಮ ಸ್ಟೇಟ್ ಲೆವೆಲ್ ರೈಡರ್ ಬಂದು ಅದನ್ನು ಇನಾಗ್ರೇಟ್ ಮಾಡಿ ಅದನ್ನು ಆ ವರ್ಷದಿಂದ ನಾವು ರ್ಯಾಲಿ ಸ್ಟಾರ್ಟ್ ಮಾಡಿದ್ದೆವು. ನಂತರ TSD ರ್ಯಾಲಿಯನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೆವು. ನಂತರದ ದಿನಗಳಲ್ಲಿ ಸ್ವರಾಜ ಮೈದಾನದಲ್ಲಿ ನಾವು ಆಟೋಕ್ರಾಸ್ ಅಂತ ಮಾಡ್ತಾಯಿತ್ತು. ಸೊ ಇದಕ್ಕೂ ಈ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮ್ಯಾಂಗ್ಳೂರು ಅದನ್ನು ಬಿಟ್ಟರೆ ಬಹುಶಃ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮೂಡುಬಿದ್ರೆ, ಇದೆರಡು ಈ ಒಂದು ಮೋಟಾರ್ ಸ್ಪೋರ್ಟ್ಸ್ನ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದ ಒಂದು 2 ಕ್ಲಬ್ಬುಗಳು ಸೌತ್ ಕೆನರಾದಲ್ಲಿ. ಹಾಗೆ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನವರು ಸಹ ಭಾಳ ಒಂದು ಈವೆಂಟನ್ನು ಮಾಡ್ತಾಯಿದ್ರು. ಕರಾವಳಿ 500 ಅಂತ ರ್ಯಾಲಿ ಮಾಡ್ತಾಯಿದ್ರು. ಅದು ಭಾಳ ನ್ಯಾಷನಲ್ ಲೆವೆಲಲ್ಲಿ ಹೆಸರಿತ್ತು. ಆವಾಗ ನಮಗೆ ಇಲ್ಲಿ ಗೈಡ್ ಮಾಡ್ತಾ ಇದ್ದದ್ದು ಅನ್ವರ್ ಮಾಣಿಪಾಡಿ ಅಂತ ಮಂಗಳೂರಿನವರು. ಅವರ ಗೈಡೆನ್ಸಲ್ಲಿ ಆಗ ಇದನ್ನೆಲ್ಲ ನಾವು ಮೋಟಾರ್ ಸ್ಪೋರ್ಟ್ಸ್ ಮೂಡುಬಿದ್ರೆಯಲ್ಲಿಗೆ ನಮಗೆ ಮಾಡಲಿಕ್ಕೆ ಅವರು ಭಾಳ ಅವರ ನಿರ್ದೇಶನದಲ್ಲಿ ನಾವು ಮುಂದುವರಿತಾ ಇದ್ದೆವು. ತದನಂತರ ನಾವು 95ರಲ್ಲಿ ನಮ್ಮ ಮೂಡುಬಿದ್ರಿಂದ ಅಬುಲಾಲ್, ಇಮ್ರಾನ್ ನಮ್ಮ ಹಿಲ್ ಕ್ಲೈಂಬಿಂಗಲ್ಲಿ ಸ್ಕೂಟರ್ ಕ್ಯಾಟಗರಿಯಲ್ಲಿ ಅವರ ಒಂದು ರೈಡಿಂಗನ್ನು ನೋಡಲಿಕ್ಕೆ ಮಂಗಳೂರು, ಉಡುಪಿಯಿಂದ ಬರ್ತಾಯಿದ್ರು. ಯಾಕಂದರೆ ಸ್ಕೂಟರ್ನಲ್ಲಿ ಆ ಹಿಲ್ ಕ್ಲೈಂಬಿಂಗಲ್ಲಿ ಅವರ ಒಂದು ರೈಡಿಂಗನ್ನು ನೋಡಲಿಕ್ಕೆ ಬಹಳ ಜನ, ಯಾಕಂದರೆ ಆ ಸಮಯದಲ್ಲಿ ಬಜಾಜ್ ಚೇತಕ್ ಸ್ಕೂಟರಲ್ಲಿ ಹಾಗೆ ರೈಡ್ ಮಾಡುವವರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇರಲಿಲ್ಲ. ಅಂಥ ಒಂದು ಉತ್ತಮ ರೈಡರ್ ಆಗಿದ್ದರು ಅವರು, ಇಮ್ರಾನ್ ಅವರು. ತದನಂತರ ಅವರು 95ರ ನಂತರ ನಾವು ಅವರಿಗೆ ಒಂದು ಯಮಾ RX 100 ಟ್ಯೂನ್ ಮಾಡಿ ಅವರಿಗೆ ಬೇರೆ ಬೇರೆ ಇದು ಆಟೋಕ್ರಾಸಲ್ಲಿ ಮತ್ತು ಮೋಟೋಕ್ರಾಸಲ್ಲಿ ಎಲ್ಲ ಕಾಂಪೀಟ್ ಮಾಡುವ ಹಾಗೆ ನಾವೆಲ್ಲ ಟ್ಯೂನ್ ಮಾಡಿ 2 RX 100 ಯಮಾ ಆಗಿನ ಒಂದು ಪಾಪ್ಯುಲರ್ ಬೈಕ್ ಅದು. ಅದರಲ್ಲಿ ನಮ್ಮ ಇಮ್ರಾನ್ ಮೂಡುಬಿದ್ರಿ, ಈಗ ರಾಜ್ಯದ ಮೋಟಾರ್ ಸ್ಪೋರ್ಟ್ಸ್ ಗೊತ್ತಿದ್ದವರ ಹಿರಿಯ ತಲೆಮಾರಿನಲ್ಲಿ ಯಾರನ್ನು ಕೇಳಿದ್ರು ಇಮ್ರಾನ್ ಮೂಡುಬಿದ್ರಿ ಭಾಳ ಹೆಸರು ವಾಸಿಯವರು. ಮೈಸೂರಲ್ಲಾಗಲಿ, KR ನಗರದಲ್ಲಿ ಆಗಲಿ, ಇವನ್ ಚೆನ್ನೈಯಲ್ಲಿಯೂ ಅವರು ಕಾಂಪೀಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ನಡೆದ ನ್ಯಾಷನಲ್ ಮೋಟೋಕ್ರಾಸಲ್ಲಿ ಇಂಟರ್ಮೀಡಿಯೇಟಲ್ಲಿ ಇಮ್ರಾನ್ ಮೂಡುಬಿದ್ರಿ ಅವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ ಆ ಟೈಮಲ್ಲಿ. ಅದರ ನಂತರ ಭಾಳ ಮೂಡುಬಿದ್ರಿಗೆ ಹೆಸರು ಬಂತು. ಅದರ ನಂತರದ ದಿನಗಳಲ್ಲಿ ನಮ್ಮ ಮೂಸಾ ಶರೀಫ್ ಮತ್ತು ಅಶ್ವಿನ್ ನಾಯಕ್ ಇವರು ಈಗ ನ್ಯಾಷನಲ್ ಲೆವೆಲಲ್ಲಿ ಇದ್ದಾರೆ. ಏಷ್ಯಾ ಪೆಸಿಫಿಕ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿಯೂ ಅವರೆಲ್ಲ ಕೋ ಡ್ರೈವರ್ ಆಗಿ ಹೆಸರು ಗಳಿಸಿದ್ದಾರೆ. ಇದೆಲ್ಲ ನಮಗೆ ಭಾಳ ಹೆಮ್ಮೆ. ತದನಂತರ ನಾವು ಈಗ ಸ್ವಲ್ಪ ಹಿಂದೆ ಸರಿದಿದ್ದೇವೆ. ಆದರೆ ಅಕ್ಷಯ್ ಮತ್ತು ಅವರ ತಂಡ ಮೂಸಾ ಶರೀಫ್ ಮತ್ತು ಅಶ್ವಿನ್ ಜೊತೆ ಆ ಬಾಂಧವ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದು ಭಾಳ ನಮಗೆ ಖುಷಿ ತಂದಿದೆ. ಅದೇ ರೀತಿ ಅವರಿಗೂ ಹಾಗೆ ಮೂಡುಬಿದ್ರಿ ಈ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್, ಬೆದ್ರಾ ಅಡ್ವೆಂಚರ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಯಾವುದೇ ಈವೆಂಟ್ ಮಾಡೋದಿದ್ರೂ
ನಮ್ಮ ಮೂಡುಬಿದ್ರಿಯ ಟೀಮ್ನವರನ್ನು ಕರ್ಕೊಂಡು ಹೋಗಿದ್ದಾರೆ. ಈ ಒಂದು ಸಂಬಂಧವನ್ನು ಅಕ್ಷಯ್ ಮತ್ತು ಅವರ ತಂಡ ಉಳಿಸಿಕೊಂಡು ಬಂದಿದೆ. ಇದು ನಮಗೆ ಭಾಳ ಹೆಮ್ಮೆಯ ವಿಚಾರ. ಇನ್ನು ನಮ್ಮ 87ರಿಂದ ಇಲ್ಲಿವರೆಗೆ ಜರ್ನಿಯಲ್ಲಿ ತುಂಬ ಜನ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಇದ್ದರು. ಅದರಲ್ಲಿ ಜಾತಿ ಮತ ಭೇದ ಇಲ್ಲದೆ ಎಲ್ಲರ ಜೊತೆಯಾಗಿ ಬಹಳ ಶ್ರಮ ಪಟ್ಟವರು ಇದ್ದಾರೆ. ಈಗ ಇಮ್ರಾನ್ ಮೂಡುಬಿದ್ರಿ ಬೇರೆ ಬೇರೆ ಸ್ಥಳಕ್ಕೆ ಕಾಂಪಿಟೀಷನ್ಗೆ ಹೋಗುವಾಗ ನಮ್ಮ PH ಇಸ್ಮಾಯಿಲ್ ಅಂತ ಇದ್ದರು, ಅವರ ಜೊತೆ ಹೋಗ್ತಾಯಿದ್ರು. ಇನ್ನೊಬ್ಬರು ಹನೀಫ್ ಅಂತ ಇದ್ದರು. ನಮ್ಮ ಒಂದು ಚಂದ್ರಹಾಸ್ ಅಂತ, ಅವರನ್ನು ಮರಿಲಿಕ್ಕಿಲ್ಲ. ಯಾಕಂದರೆ ಇಮ್ರಾನ್ನ ಬೈಕನ್ನು ಟ್ಯೂನ್ ಮಾಡ್ತಾ ಇದ್ದವರು ಒಂದು ಚಂದ್ರಹಾಸ್, ಇನ್ನೊಂದು ನಮ್ಮ ಚೆಕ್ ಪಾಯಿಂಟ್ ಬಾಬು ಅಂತ ಬ್ಯಾಂಗ್ಳೂರಿನವರು. ಇವರು ಇಮ್ರಾನ್ ಮೂಡುಬಿದ್ರಿ ಅವರ ಬೈಕನ್ನು ರೆಡಿ ಮಾಡ್ತಾಯಿದ್ರು. ಅದರ ನಂತರ ಮೈಸೂರಿನ ಸಂತೋಷ್ ಅಂತ, ಅವರಿಗೂ ಇದು ಮೋಟಾರ್ ಕ್ರೀಡೆಯಲ್ಲಿ ಭಾಳ ಆಸಕ್ತಿ. ಸೊ ಮೂಡುಬಿದ್ರಿಯ ಈವೆಂಟ್ ಅಂತ ಹೇಳಿದರೆ ಅವರು ಮೈಸೂರಿನಲ್ಲಿದ್ದ ಎಲ್ಲ ರೈಡರ್ಸನ್ನು ಇಲ್ಲಿಗೆ ಇನ್ವೈಟ್ ಮಾಡ್ತಾಯಿದ್ರು. ಹೀಗೆ ಮೂಡುಬಿದ್ರಿಗೂ ಒಂದು ಮೋಟಾರ್ ಸ್ಪೋರ್ಟ್ಸಿಗೂ ಇರುವ ಬಾಂಧವ್ಯ ಈಗಿದ್ದಲ್ಲ, ಭಾಳ ಹಳೆಯದ್ದು. ಇದನ್ನು ಮುಂದುವರಿಸಿದ ಭಾಗವಾಗಿ ಈಗ ನಾಳ್ದು ಜನವರಿ 3-4ಕ್ಕೆ ಆಟೋಕ್ರಾಸ್ ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ರೈಡರ್ಗಳನ್ನು ಈ ಮೂಲಕ ನಾನು ಆಮಂತ್ರಿಸ್ತಿದ್ದೇನೆ. ಮತ್ತು ಮೂಡುಬಿದ್ರಿಯ ಈವೆಂಟ್ ಹೇಳಿದರೆ ಅದು ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಬಂದಿದೆ. ದೇವರ ದಯದಿಂದ ಯಾವುದೇ ಈವೆಂಟ್ ಆಗಲಿ, ಯಾವುದೇ ಅಹಿತಕ ಘಟನೆ ಇಷ್ಟವರೆಗೆ ನಡೆದಿಲ್ಲ. ಮತ್ತು ಈಗ ಅದನ್ನು ನಾವು ಅವರ ಮೂಸಾ ಶರೀಫ್ ಮತ್ತು ಅಶ್ವಿನ್ ನಾಯ್ಕ್ ಅವರ ನಮ್ಮ ಈವೆಂಟ್ ನಮ್ಮದೇ ನಾವು ಯಾವಾಗಲೂ ಒಂದು ಮರೀಲಿಕ್ಕೆ ಆಗದಂಥ ಒಂದು ನಾನು ಘಟನೆ ಇದರಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸ್ವಲ್ಪ ಫನ್ನಿ ಉಂಟು ಕೂಡ ಅದು. ಆದರೆ ನಮಗೆ ಪ್ರತಿ ಸಲ ಮಾತು ನೆನಪಾಗ್ತದೆ. ನಾವು ಬ್ಯಾಂಗ್ಳೂರಲ್ಲಿ ಒಂದು ನ್ಯಾಷನಲ್ ಈವೆಂಟ್ ಇತ್ತು. ಅದರಲ್ಲಿ ನಮ್ಮ ಇಮ್ರಾನ್ ಅಂತ ನಮ್ಮ ರೈಡರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕಿದ್ರು. ಅಲ್ಲಿ ಸ್ಕೂಟರ್ ಕೆಟಗರಿ ಇತ್ತು, ಬಟ್ ನಮ್ಮ ಹತ್ರ ಸ್ಕೂಟರ್ ಇರಲಿಲ್ಲ, ಸ್ಕೂಟರ್ ನಾವು ತಗೊಂಡು ಹೋಗಿರಲಿಲ್ಲ. ಆಗ ಇಮ್ರಾನ್ನಲ್ಲಿ ಬ್ಯಾಂಗ್ಳೂರಿನವರು ಫ್ರೆಂಡ್ ಹತ್ರ ಅವರು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಂದವರು ಹೇಳಿದರು, ನನ್ನ ಸ್ಕೂಟರ್ ಬೇಕಾದರೆ ನೀವು ಯೂಸ್ ಮಾಡಿ, ಬಜಾಜ್ ಚೇತಕ್, ನೀವು ಬೇಕಾದರೆ ಯೂಸ್ ಮಾಡಿ ಅಂತ ಹೇಳಿದರು. ಆಯಿತು ಅಂತ ನಾವು ಸ್ಕೂಟರ್ ಕೆಟಗರಿಗೆ ಹೆಸರು ಕೊಟ್ಟೆವು. ಅವರೆಂತ ಮಾಡಿದರು, ರಾತ್ರಿ ನಾನು ಸ್ಕೂಟ್ರ್ ಪಾರ್ಕಿಂಗಲ್ಲಿ ಇಟ್ಟಿದ್ದೇನೆ ಹೇಳಿ ಇಮ್ರಾನ್ ಹತ್ರ ಕೀ ಕೊಟ್ಟು ಅವರು ಮನೆಗೆ ಹೋದರು. ನಮಗೆ ಅಂದರೆ ಬೆಳಿಗ್ಗೆ ಬೇಗ ಹೋಗಬೇಕಿತ್ತು ಗ್ರೌಂಡಿಗೆ. ಹಾಗೆ ನಾವು ಬೆಳಿಗ್ಗೆ ಗ್ರೌಂಡಿಗೆ ಹೋಗಿ ಈವೆಂಟ್ ಎಲ್ಲ ಆಯಿತು, ಪಾರ್ಟಿಸಿಪೇಟ್ ಎಲ್ಲ ಆಯಿತು. ಪ್ರೈಸ್ ಸಹ ಬಂತು, ಸ್ಕೂಟ್ರಲ್ಲಿ ಸಹ ಫಸ್ಟ್ ಪ್ರೈಸ್, RX-ಅಲ್ಲಿ ಸಹ ಫಸ್ಟ್ ಪ್ರೈಸ್ ಬಂತು. ಹಾಗೆ 100cc ಸೆಕೆಂಡ್ ಪ್ರೈಸ್ ಏನೋ ಬಂತು. ಬಟ್ ಹಾಗೆ 2-3 ಕ್ಯಾಟಗರಿಯಲ್ಲಿ ನಮಗೆ ಪ್ರೈಸಸ್ ಎಲ್ಲ ಸಿಕ್ಕಿತ್ತು. ಎಲ್ಲ ಸಂತೋಷ. ನಾವು ಸೆಲೆಬ್ರೇಟ್ ಮಾಡಿಕೊಂಡು ಹೋಟೆಲ್ಗೆ ಬರುವಾಗ ಹೋಟೆಲ್ನ ಕೆಳಗೆ ಫುಲ್ಲು ಪೊಲೀಸ್ ನಿಂತುಂಟು. ಪೊಲೀಸರು ನಿಲ್ಲುವಾಗ ನಾವು ಏಕೆ ಪೊಲೀಸರು ಯಾಕೆ ಬಂದು ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳುವಾಗ ಒಂದು ಸ್ಕೂಟ್ರ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನಾವು ಯಾರ ಸ್ಕೂಟರ್ ಯಾರು ನಮಗೆ ಗೊತ್ತಿಲ್ಲಲ್ಲ ಅಂತ ನಾವು ಹೇಳುವಾಗ ಅವ್ರು ಹೇಳ್ತಾಯಿದ್ರು, ನೋಡಿ ಈ ಜನದ್ದು ಸ್ಕೂಟರ್ ಅಂತ. ಆಗ ನಾವು ಕೇಳಿದ್ರು, ನೋಡಿ ನಮ್ಮ ಹತ್ರ ಒಂದು ಸ್ಕೂಟರ್ ಉಂಟು, ಇದು ಸ್ಕೂಟರ್ ಅಂತ. ನಾವು ತಗೊಂಡು ಹೋದ ಸ್ಕೂಟರ್, ಇಮ್ರಾನ್ ತಗೊಂಡು ಹೋದ ಸ್ಕೂಟರ್ ತೋರಿಸಿದ್ದೇವೆ. ಅದನ್ನು ನಾವು ಸ್ಕೂಟರ್ ಪಾರ್ಟಿಸಿಪೇಟ್ ಮಾಡುವಾಗ ಅದರ ಪ್ಯಾನಲ್ಲೆಲ್ಲ ತೆಗೆದಿರ್ತೇವೆ. ಅದರ ಪ್ಯಾನಲ್ಲೆಲ್ಲ ತೆಗೆದು ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಿ ಇಳಿಸ್ತೇವೆ. ಅವರಿಗೆ ಆ ಸ್ಕೂಟರ್ ನೋಡಿ ಗುರ್ತು ಸಿಗಲಿಲ್ಲ. ಅದರ ಓನರ್ ಇದು ಸ್ಕೂಟ್ರ್ ಅಲ್ಲ ಅಂತ. ಮತ್ತು ನಂಬರ್ ಪ್ಲೇಟ್ ತೆಗೆದು ನೋಡುವಾಗ ಅದೇ ಸ್ಕೂಟ್ರ್ ಆಗಿತ್ತು. ಅಂದರೆ ಅಷ್ಟು ಅದು ಕೆಸರು ಮತ್ತು ಅದರ ಮಾಡಿಫಿಕೇಷನ್ನಿಂದಾಗಿ ಅವರಿಗೆ ಅದರ ಓನರಿಗೆ ಗುರುತ ಸಿಗಲಿಲ್ಲ. ಬಟ್ ಅವರಿಗೆ ನಾವು ಹೀಗೆ ಪ್ರೈಸ್ ಸಿಕ್ಕಿದೆ, ಹೀಗೆ ಒಂದು ಅಲ್ಲಿ ಒಂದು ಮಿಸ್ಕಮ್ಯುನಿಕೇಷನ್ ಆಯಿತು ಅಂತ ಹೇಳುವಾಗ ಅವರು ಸಹ ಪಾಪ ಒಪ್ಪಿದರು. ಅವರಿಗೆ ಸಹ ಸಂತೋಷ ಆಯಿತು. ಅವರು ಸಹ ನಮಗೆ ಮತ್ತು ಸ್ವೀಟೆಲ್ಲ ಕೊಟ್ಟು ಆ ಸ್ಕೂಟರ್ ಓನರ್ ಹೋದರು. ಇಂಥ ಒಂದು ಸನ್ನಿವೇಶ ಯಾವಾಗಲೂ ಮರೀಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ಫನ್ನಿ ಈವೆಂಟ್ ಆಗಿತ್ತು. ಅಂಥ ಹಲವು ಘಟನೆಗಳು ನಮ್ಮ ಮಧ್ಯೆ ಇದೆ. ಅದನ್ನೆಲ್ಲ ನಾವು ಪ್ರತಿ ಸಲ ಹೋಗುವಾಗ ಬರುವಾಗ ಅದನ್ನು ಹೇಳಿ ಎಂಜಾಯ್ ಮಾಡ್ತಾ ಇರ್ತೇವೆ. ನಾನು ಹೇಳಿದಾಗೆ ನಮ್ಮ ಇದರಲ್ಲಿ ಏನು ಡಿಫ್ರೆನ್ಸ್ ಬರೋದಾಗೆ ನಾವು ಎಲ್ಲ ಜಾತಿ ಬಾಂಧವರು, ಎಲ್ಲ ಇದರವರು ನಾವು ಈ ಈವೆಂಟಲ್ಲಿ ಇದ್ದೇವೆ. ಆದರೂ ಒಂದು ಒಳ್ಳೆಯ ಬಾಂಡಿಂಗ್ ಎಲ್ಲಿ ಸಹ ಅದು ಡಿಫ್ರೆನ್ಸ್ ನಮಗೆ ಎಲ್ಲಿ ಸಹ ಕಾಣಲಿಲ್ಲ. ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡುವ ರೀತಿ ಅಥವಾ ಇದನ್ನು ನೋಡುವಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಬೇರೆ ಎಲ್ಲಿ ಸಹ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸ್ಪೆಷಲಿ ಮೂಡುಬಿದ್ರಿ ಅಂತ ನಾನು ಹೇಳಲು ಬಯಸ್ತೇನೆ. ಮತ್ತು ನಮ್ಮನ್ನು ರೆಕಾಗ್ನೈಸ್ ಆಗಲಿಕ್ಕೆ ಆ ಟೈಮಲ್ಲಿ ನಮ್ಮ ಪೇಪರ್, ಈಗ ಸಹ ನಾನು ನಿಮ್ಮ ಡಾಕ್ಯುಮೆಂಟ್ರಲ್ಲಿ ನಮ್ಮ ಫೋಟೋಸ್ ಎಲ್ಲ ಉದಯವಾಣಿ ಪೇಪರಲ್ಲಿ ಬಂದದ್ದು ಉಂಟು ಫೋಟೋ.
ಅದು ಒಂದು ನಮ್ಮ ಲೈಫಲ್ಲೇ ಒಂದು ದೊಡ್ಡ ನಮ್ಮನ್ನು ರೆಕಗ್ನೈಸ್ ಜನರು ಮಾಡುವಂಥ, ನಾವು ಬೈಕಲ್ಲಿ ಹೋಗುವಾಗ ನಮ್ಮ ಹೆಸರು ಕರೆದು ಮಕ್ಕಳು ಕರೆಯುವಂಥ ಪೊಸಿಷನ್ ಇತ್ತು. ಈಗಿನ ಹಾಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಥವಾ ವಾಟ್ಸಪ್ ಎಂತ ಇರಲಿಲ್ಲ ಜನರ ಹತ್ರ. ಲಿಮಿಟೆಡ್ ಬೈಕ್ಸ್ ಇದ್ದದ್ದು. ರೈಡರ್ಸ್ ಹೇಳೋದು ಜನರಿಗೆ ಅವರ ಹೆಸರು ಸಮೇತ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಊರು ಆಸ್ಪಾಸಿನ ಊರುಗಳಲ್ಲಿ ಇಂಥವರೇ ರೈಡರ್ಸ್, ಇವರು ಪ್ರೈಸ್ ವಿನ್ ಆಗ್ತಾರೆ, ಇವರಿಗೆ ಹೋದಲ್ಲೆಲ್ಲ ಪ್ರೈಸ್ ಸಿಗ್ತದೆ ಅಂತ ಒಂದು ಆ ಮಕ್ಕಳಿಗೆ, ಯುವಕರಲ್ಲಿ ಒಂದು ಇದಿತ್ತು ಮೆಂಟಾಲಿಟಿ. ಆ ಒಂದು ನಮಗೆ ರೆಕಗ್ನೈಸ್ ಸಿಕ್ಕಿದ್ದು ಆ ರ್ಯಾಲಿಯಿಂದ ಅಂತ. ನಮ್ಮ ರೆಕಗ್ನೈಸ್ ಆಗಲಿಂದಲೇ ನಮ್ಮ ಹೆಸರು ಎಲ್ಲರಿಗೆ ನೆನಪಾಗುವಂಥ ಒಂದು ಇದು ನಮಗೆ ರ್ಯಾಲಿಯಿಂದ ಬಂದದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಬೈಕ್ ರ್ಯಾಲಿಗಳಲ್ಲಿ. ಆಗ ನಾವು ಅದೇ ಟೈಮಲ್ಲಿ ನಾವು ಮೂಡುಬಿದ್ರೆಯಲ್ಲಿ ಹಲವು ಈವೆಂಟ್ ಪ್ರತಿ ವರ್ಷ ನಾವು ಕಂಡಕ್ಟ್ ಮಾಡ್ತಾಯಿದ್ದೆವು. ಅದು ಸಣ್ಣ ವಿಷಯ ಆಗಿರಲಿಲ್ಲ. ನಾವು ಮಾಡುವಾಗ ರೈಡರ್ಸ್ಗಳಿಗೆ ರೂಮು ಅಕೊಮಡೇಷನ್ ಎಲ್ಲ ಕೊಟ್ಟು, ನಮ್ಮ ರಾಜ್ಯ ಹಾಗೂ ಅಂತಾರಾಜ್ಯದ ರೈಡರ್ಸ್ಗಳನ್ನು ಇಲ್ಲಿ ತರಿಸಿ ಅವರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಿ, ಒಳ್ಳೆ ಕ್ಯಾಶ್ ಪ್ರೈಸ್, ಒಳ್ಳೆ ಟ್ರೋಫಿ ಕೊಟ್ಟು ಅವರೊಂದು ರೆಕಗ್ನೈಸ್ ಮಾಡುವಂಥ ಒಂದು ಈವೆಂಟ್ಗಳನ್ನು ಇಲ್ಲಿ ಮಾಡಿದ್ದೇವೆ. ಅದಕ್ಕೆ ನಮ್ಮ ಎಲ್ಲ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನ ನಮ್ಮ ಪ್ರತಾಪ್ರಾಗಲಿ, ಕುಲ್ದೀಪ್ರಾಗಲಿ, ಅಭಿಜಿತ್ ನಮ್ಮ ತುಂಬ ಕೆಲಸ ಮಾಡ್ತಾಯಿದ್ರು ಈ ಇವೆಂಟ್ಗಳಲ್ಲಿ. ಪ್ರತಿ ಇದರಲ್ಲಿ ಅಭಿಜಿತ್ ಅವರ ಇದು ತುಂಬ ಇದೆ. ಡಾಕ್ಯುಮೆಂಟೇಷನ್ ಮತ್ತು ಡ್ರಾಫ್ಟಿಂಗ್ ಅದು ಇದೆಲ್ಲ ನಮ್ಮ ಅಭಿಜಿತ್ ಮಾಡ್ತಾಯಿದ್ರು. ನಮ್ಮ ರಿಜ್ವಾನ್ ಅವರು ತುಂಬ ಕೆಲಸ ಮಾಡ್ತಾಯಿದ್ರು. ನಮ್ಮ ಇಲ್ಲಿ ಚೆಲುವಯ್ಯ ಬಳ್ಳಾಲ್ ಅಂತ ಇದ್ದರು, ಅವರು ತುಂಬ ಕೆಲಸ ಮಾಡ್ತಾಯಿದ್ರು. ಪುಷ್ಪರಾಜ್ ಪಿಳ್ಳೆ ಅಂತ ಇದ್ದರು, ಅವರು ರಮೇಶ್, ಪ್ರಕಾಶ್, ಹಕೀಮ್, ಇಂಥ ನಮ್ಮ ಒಂದು ಆ ತಂಡ ತುಂಬ ಒಂದು ಕೆಲಸ. ತ್ರಿಭುವನ್ ಜೆಸಿಸ್ ಕೂಡ ನಮಗೆ ತುಂಬ, ಮಹೇಂದ್ರ ವರ್ಮ, ಸ್ಪೆಷಲಿ ಮಹೇಂದ್ರ ವರ್ಮ ಅವರು ಜೆ.ಸಿ ಪ್ರೆಸಿಡೆಂಟ್ ಆಗುವಾಗ ಕೆಲವು ಈವೆಂಟ್ಗಳನ್ನು ಇಲ್ಲಿ ನಾವು ಮಾಡಿದ್ದೇವೆ. ಅವರು ತುಂಬ ಸಪೋರ್ಟ್ ಮಾಡಿದೆ. ಈಗಲೂ ಅವರು ತುಂಬ ಪವರ್ ಪಾಯಿಂಟ್ ಅಂತ ಅವರ ಫಾರ್ಮ್ ಇದೆ, ಈಗಲೂ ಅವರು ತುಂಬ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ನಾನು ಹೆಸರು ಹೇಳದ ಕೆಲವು ನಮ್ಮ ಅಭಯಚಂದ್ರರು, ಸ್ಪೆಷಲಿ ನಮ್ಮ ಅಭಯಚಂದ್ರ ನಾನು ಹೆಸರು ಹೇಳಲೇಬೇಕು. ಅವರು ನಮಗೆ ಕಣ್ಣು ಮುಚ್ಚಿ ಡೊನೇಷನ್ ಆಗಲಿ, ಬೇರೆ ಸಪೋರ್ಟ್ ಆಗಲಿ, ಎಲ್ಲ ವಿಷಯದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಮೂಡುಬಿದ್ರೆಯ ಮೀಡಿಯಾದವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಹಾಗೆ ಮೂಡುಬಿದ್ರೆಯ ಜನತೆ ಕೂಡ ನಾವು ಈವೆಂಟ್ ಮಾಡುವಾಗ ಕಣ್ಣು ಮುಚ್ಚಿ ನಮಗೆ ಡೊನೇಷನ್ ಎಲ್ಲ ಕೊಡ್ತಾಯಿದ್ರು. ಏನು ಅವರಿಗೆ ಗೊತ್ತಿತ್ತು ಇದು ಇವರೊಂದು ಒಳ್ಳೆಯ ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ. ನಮಗೆ ಆಗ ಸಣ್ಣ ಮಟ್ಟಿನ ಡೊನೇಷನ್ ಆದರೂ ಒಂದು ಖುಷಿಯಲ್ಲಿ ಎಲ್ಲರೂ ಕೊಡ್ತಾಯಿದ್ರು. ಯಾವಾಗಲೂ ನಮಗೆ ಅದರಿಂದಾಗಿ ಏನು ತೊಂದರೆ ಆಗಲಿಲ್ಲ. ಅದರಿಂದಾಗಿ ಒಂದು ಮೂಡುಬಿದ್ರೆಯಲ್ಲಿ ಈವೆಂಟಿಗೋಸ್ಕರ ಒಂದು ಹೆಸರಿತ್ತು. ಮೂಡುಬಿದ್ರೆಯವರು ಮಾಡಿದರೆ ಒಂದು ಒಳ್ಳೆಯ ಸಿಸ್ಟಮ್ಯಾಟಿಕ್ ಈವೆಂಟ್ ಮಾಡ್ತಾರೆ ಅಂತ ನಾವೊಂದು ಇದು ಮಾರ್ಕ್ ಮಾಡಿದ್ದೆವು. ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯದ ಸ್ಪೀಕರ್ ಮಂಗಳೂರಿನ UT ಖಾದರ್ ಅವರು, MLA ಹಾಗೂ ಈಗ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿರುವ UT ಖಾದರ್, ಈಗಾಗಲೇ ಎಲ್ಲರಿಗೂ ಗೊತ್ತುಂಟು, ಕ್ರಿಕೆಟ್ ಆಡುವುದವರು, ಒಳ್ಳೆ ಕ್ರಿಕೆಟ್ ಆಟಗಾರ ಸಹ, ಬೈಕ್ ರೈಡರ್ಸ್ ಅಂತ ಹೇಳೋದು ಮಾತ್ರ ಕೇಳಿದ್ದಾರೆ. ಬಟ್ ನಾವು ಅವರನ್ನು ಸ್ಟಾರ್ಟಿಂಗಲ್ಲಿ, ಅವರು ಇಲ್ಲಿ ಮಹಾವೀರ ಕಾಲೇಜಿನಲ್ಲಿ PUC ಓದ್ತಾ ಇರುವಾಗ ಅವರು ಅದರಲ್ಲಿ ಬೈಕ್ ರ್ಯಾಲಿಯಲ್ಲಿ ನಮ್ಮೊಟ್ಟಿಗೆ ಪಾರ್ಟಿಸಿಪೇಟ್ ಸಹ ಮಾಡಿದ್ದಾರೆ. 50cc ಹಾಗೂ SD ಕಾಂಪಿಟ್ ಸಹ ಮಾಡಿದ್ದಾರೆ. ಪ್ರೈಸ್ ಸಹ ಗಳಿಸಿದ್ದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ನಮ್ಮೊಟ್ಟಿಗೆ ಅವರು ನಮ್ಮ ರ್ಯಾಲಿ ಮೇಟ್ ಆಗಿದ್ದರು. ನಮಗೊಂದು ಸಂತೋಷ ಹಾಗೂ ತುಂಬ ಪ್ರೌಡ್ನ ವಿಷಯ ಅಂತ ನಾನು ಹೇಳಲು ಬಯಸ್ತೇನೆ. ಇನ್ನೊಂದು ಘಟನೆ ನನಗೆ ಯಾವಾಗಲೂ ಮರೀಲಿಕ್ಕೆ ಆಗದ್ದು, ಸುಮಾರು 8 ವರ್ಷ ಹಿಂದೆ ನಮ್ಮ TSD ರ್ಯಾಲಿ ಮೂಡುಬಿದ್ರೆಯಲ್ಲಿ ನಡೆದ, ಅಕ್ಷಯ್ ಅವರ ನೇತೃತ್ವದಲ್ಲಿ ನಡೆದ TSD ರ್ಯಾಲಿಯಲ್ಲಿ, ಕಾರ್ ರ್ಯಾಲಿಯಲ್ಲಿ ನನಗೆ ಹಾಗೂ ಫೈಸಲ್ ನನ್ನ ನೆವಿಗೇಟರ್ ಆಗಿದ್ದರು. ನಾನು ಅದರಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದೆ. ಹಾಗೂ ಅದೇ ವರ್ಷ ವಿಮನ್ ವಿಭಾಗದಲ್ಲಿ, ಮಹಿಳೆಯರ ವಿಭಾಗದಲ್ಲಿ ನನ್ನ ಪತ್ನಿ ಮತ್ತು ನನ್ನ ಮಗಳು ಸಾಯಿರಾ ಬಾನು ಹಾಗೂ
I feel motorsports in Mudbidri is in very safe hands. As an active member of Task, my dream would be to host at least one leg of an ಅದರ ಹತ್ರ ಕೇಳಿದೆ ಇನ್ನೊಂದು ರೌಂಡ್ ಹೋಗ್ತೇನಂತ. ಒಂದು 2-3 ರೌಂಡ್ ಹೋದ್ಮೇಲೆ ಪ್ರಾಕ್ಟೀಸ್ ಆಯಿತು ಒಳ್ಳೆ. ನೆಕ್ಸ್ಟ್ ಡೇ ಮನೆಯಲ್ಲಿ ಬಿಡಲಿಲ್ಲ ಕಾಂಪೀಟ್ ಮಾಡಲಿಕ್ಕೆ, ಆದರೂ ನಮ್ಮ ಬ್ರದರ್ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಗೂ ಕಾಂಪೀಟ್ ಮಾಡಿದೆ. ಕಾಂಪೀಟ್ ಮಾಡಿ ಫಸ್ಟ್ ಫಸ್ಟಲ್ಲೇ ನಾನು ಫಸ್ಟ್ ಪ್ರೈಸ್ ಹೊಡೆದೆ. ನಮ್ಮ ಬ್ರದರ್ ಸೆಕೆಂಡ್ ಹೋದ್ರು, ನಾನು ಫಸ್ಟ್ ಪ್ರೈಸ್ ಹೊಡೆದೆ ಅದರಲ್ಲಿ ಫಸ್ಟ್. ಅದ್ರ ನಂತರ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಎಲ್ಲಿ ಸ್ಕೂಟ್ರ್ ಇದ್ದರು, ಮತ್ತೆ ಒಂದು ಬೈಕ್ ತೆಕ್ಕೊಂಡು ಬೈಕಲ್ಲಿ ಕಾಂಪೀಟ್ ಮಾಡಲಿಕ್ಕೆ, ಹೀಗೆ ನಮ್ಮದು ಕ್ಲಬ್ ಇತ್ತು, ಕುಲ್ದೀಪ್ ಅವರೆಲ್ಲ ಇದ್ದರು. ಆದರೆ ನಾನು ಅವರೊಟ್ಟಿಗೆ ಜಸ್ಟ್ ಮಿಂಗಲ್. ನಾವು ಕೊಪ್ಪಕ್ಕೆ ನಾವು ನಮ್ಮದು
ಕುಲ್ದೀಪ್ ಅರಸರು, ಅಬುಲಾಲ್ ಅಂತ ಇದ್ದರು, ಅವರ ಬೈಕ್ ಅವರು ಕಾಂಪೀಟ್ ಮಾಡ್ತಾಯಿದ್ರು. ಹಾಗೆ ಕೊಪ್ಪಕ್ಕೆ ನಾನು ನನ್ನ ಬೈಕ್ ಇಟ್ಕೊಂಡು ಹೋದೆ, ಬೇರೆಯೇ ಸಪ್ರೇಟ್. ಅದನ್ನು ನನಗೆ ಅಲ್ಲಿ ನಮ್ಮ ಮೊದಲು ಮೂಡ್ಬಿದ್ರಲ್ಲಿ ಚೆಲುವರಾಜ್ ಬಳ್ಳಾಲ್ ಅಂತ ಅವ್ರ ಮೆಕ್ಯಾನಿಕ್, ಅವರೇ ರೆಡಿ ಮಾಡಿದ್ದು, ನಾವು ಒಟ್ಟಿಗೆ ಹೋದೆವು. ಕೊಪ್ಪದಲ್ಲಿ ಕಾಂಪೀಟ್ ಮಾಡುವಾಗ RX ಅಲ್ಲಿ ನಂದು ಏನಿಲ್ಲ, ನಿಲ್. ಅಬುಲಾಲ್ ಎಲ್ಲ ಅದರಲ್ಲಿ ಪ್ರೈಸ್ ಹೊಡೆದ್ರು, ಅಬುಲಾಲ್. ಆಗ ನನಗೆ ನನ್ನ ಬ್ಯಾಕ್ಗ್ರೌಂಡ್ ಮೇನ್ ಯಾರಂದರೆ ಕುಲ್ದೀಪ್ ಅರಸು, ಪ್ರತಾಪಣ್ಣ, ಅಬುಲಾಲ್, ಇಸ್ಮಾಯಿಲ್ ಅಂತ ಮೂಡಿಬಿದ್ರೆ ಅವರೇ. ಮತ್ತು ಎಲ್ಲ ಟೀಮೇ, ಟಾಸ್ಕ್ ಇದು ಒಂದು ಟೀಮೇ ಇತ್ತು ಎಲ್ಲ. ಇವರದ್ದು ಸಪೋರ್ಟಲ್ಲಿ ಮೆಕ್ಯಾನಿಕ್ ಇದ್ದರು. ಆಗ ಮೆಕ್ಯಾನಿಕ್ ಇದ್ದದ್ದು ಚೆಲುವರಾಜ್ ಬಳ್ಳಾಲ್ ಮತ್ತು ಚಂದ್ರಹಾಸ್ ಅಂತ ಮ್ಯಾಂಗ್ಳೂರ್ನವರು, ಇಬ್ಬರು ಮೆಕ್ಯಾನಿಕ್ ಇದ್ದರು. ನಂದು ನಾರ್ಮಲ್ ಬೈಕಲ್ಲಿ ಅಲ್ಲಿದ್ದು ರೈಡ್ ನೋಡಿ ಮಧ್ಯಾಹ್ನ ಫ್ರೀ ಇರುವ ಟೈಮಲ್ಲಿ ಚಂದ್ರಹಾಸ್ ಹೋಟ್ಲಿಂದ ನನಗೆ ಕರೆದ್ರು. ಅದು ನೋಡಿ ಬರುವ ಅಂತ. ಆಗ ಅದು ಬೈಕ್ಸ್ ಎಲ್ಲ ಹೋಗ್ತಾ ಇತ್ತು, ರ್ಯಾಲಿ ಈವೆಂಟ್ ಸ್ಟಾರ್ಟ್ ಇತ್ತು. ಆಗ ನಾನು ಅಬುಲಾಲ್ ಹತ್ರ ಹೇಳೋದು, ಎಂಚುನ ಮಾರೆ ಮುಂತುಗಂತ ಆಗ್ಬಿಡು ಅಂತ. ಅಲ್ಲಿ ಹೋಗ ನಮ್ಮ ಕಾರ್ಕಳದೆಲ್ಲ ಫ್ರೆಂಡ್ಸ್ ಇದ್ರು, ಅವರೆಲ್ಲ ಹೇಳಿದ್ರು, ಬೈ ಫೋರ್ಸ್ ಮಾಡಿದ್ರು ಕಿ ನೀವು ನಿಲ್ಲೇಬೇಕು ಅಂತ. ನನ್ನೊಂದು ರ್ಯಾಲಿಯಲ್ಲಿ ಒಂದೆಂಥ ವಿಷಯ ಇದ್ದರೆ ಅಂದರೆ ಕುಲ್ದೀಪ್ ನನಗೆ ಎಸ್ ಹೇಳಬೇಕು, ಮತ್ತು ನಂದು ತಾಯಿದು ಪರ್ಮಿಷನ್ ಸಿಗಬೇಕು.
ಇಲ್ಲದ್ರೆ ನಾನು ತಾಯಿದು ಪರ್ಮಿಷನ್ ಸಿಗದೆ ನಾನು ವಿನ್ನೇ ಆಗಲಿಲ್ಲ ಅಷ್ಟವರೆಗೆ. ಅವ್ರದ್ದು ಪರ್ಮಿಷನ್ ಸಿಗದೆ ನಾನು ಇಳಿಯುವುದಿಲ್ಲ. ಮತ್ತು ಲಾಸ್ಟಿಗೆ ಕುಲ್ದೀಪ್ರವರು ಜಪ್ಪಿಯ ಅಂತ ಹೇಳಬೇಕು, ಅದ್ರ ನಂತರ ಮಾತ್ರ ನಾನು ಕಾಂಪೀಟ್ ಮಾಡಲಿಕ್ಕೆ ಹೋಗೋದು. ಅಂದರೆ ಆನ್ಲೈನ್ಸ್ ಎಲ್ಲ ಅವರೆಲ್ಲ ಕುಲ್ದೀಪ್ ಹತ್ರ ರಿಕ್ವೆಸ್ಟ್ ಮಾಡಿದ್ದು, ಸರ್ ಬ್ಯಾಂಗ್ಳೂರ್ದಾಗಲೂ ಪೂರ ಬೈದರೆ ಪೂರ ಬಾರಿ ಶೋ ಹಾಕುಂದಲ್ಲೇರು ಜಪ್ಡಾವಡೆ ಅಂತ. ಆಗ ಅಲ್ಲಿ ಆರ್ಗನೈಸರ್ ಒಂದು ಯಾರ್ದ ಬೈಕ್ ನಾನು ಪ್ಯಾಂಟ್ಸ್ ಯಾರ್ದಿಲ್ಲ ಹಾಕಿ ಒಂದು ರೆಡಿ ಆಯಿತು. ಒಂದು ಬೈಕ್ ಸಹ ಕೊಟ್ಟರು ನನ್ನ ಕೈಯಲ್ಲಿ, ಒಂದು ಶೋಗನ್. ಅದೊಂದು 2 ರೌಂಡ್ ಹೋಗುವಾಗ ಅದು ಸ್ಟೈಲ್ ನೋಡುವ ಹೊರಗಿಂದ ಅದು across there, and also the Orange 4x4 in Arunachal. So it's been a long journey. I think it's a really proud moment that we are again together in the activity which is loved by the youngest kid to the oldest generation. And Mudi Bidri is getting to witness a national level autocross round which is coming on the 3rd and the 4th of this the first week of the 2026. So we are opening the new year with a big bang autocross event for two-wheeler and four-wheeler. I'm sure the local crowd, the spectators and the riders who are coming, the drivers who are coming here will witness a fantastic track. Back of me, we just did the recce of the track and the track is laid out, and we have seen that the track is absolutely safe for even an amateur rider as well as a driver who wants to get some very fast action. So looking forward to witness this fantastic event and to be back with the family of Tribhuvan and Bedra Automotive Sports Club. Hi, I am Akshay K. Jain, Bedra Adventurous Club President.
Our motorsport journey has a very big story in our conspiracy. Why? Because ನಾವು ಕಾಲೇಜ್ ಡೇಸಲ್ಲಿರುವಾಗ, ಸ್ಕೂಲ್ ಡೇಸಲ್ಲಿರುವಾಗ ಮೂಡುಬಿದ್ರೆಯಲ್ಲಿ ಆಟೋಕ್ರಾಸ್ ಮತ್ತು ಹಿಲ್ ಕ್ಲೈಮ್ ಹಾಗೆಯೇ ಸುಮಾರು ರೀತಿಯ ಮೋಟರ್ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ವರ್ಷ ಮೂಡುಬಿದ್ರೆಯಲ್ಲಿ ನಡೀತಾ ಇತ್ತು. ಇದನ್ನೆಲ್ಲ ನಾವು ನೋಡಿಕೊಂಡೇ ಮೇಲೆ ಬಂದದ್ದು. ಎಲ್ಲಿವರೆಗೆ ಹೇಳಿದರೆ ಸೈಕಲ್ ರೇಸ್ ಕೂಡ ಮೂಡುಬಿದ್ರೆಯಲ್ಲಿ ಮುಂಚೆ ಆಗ್ತಾಯಿತ್ತು. ಇದನ್ನೆಲ್ಲ ನೋಡಿಕೊಂಡು ನಾವು ಬೆಳ್ಕೊಂಡು ಬಂದು ಆಟೋಮೆಟಿಕ್ಲಿ ನಾವು ಕಾರ್ ಮತ್ತು ಬೈಕ್ ಎಂಥೂಸಿಯಸ್ಟ್ ಆಗಿದ್ದೆವು. ಸೊ ನಾವು PUCಯಲ್ಲಿ ಬರುವಾಗ ವಿ ಹ್ಯಾಡ್ ಅ ಸ್ಮಾಲ್ ಗ್ಯಾಂಗ್, ಟೀಮ್ 69 ಅಂತ. ನಾವು ಒಂದು 15 to 16 ಮೆಂಬರ್ಸ್ ನಮ್ಮ ಹತ್ರ ಬೈಕ್ಸ್ ಇತ್ತು. ಎವ್ರಿ ವೀಕೆಂಡ್ ವಿ ಟು ಗೋ ಫಾರ್ ರೈಡ್ ಎಲ್ಲ. ಸೊ ಇದು ಸ್ಲೋಲಿ ಏನಾಯಿತು ಅಂತ ಹೇಳಿದರೆ, ಮೂಡುಬಿದ್ರೆಯಲ್ಲಿ ಅದೇ ಟೈಮಲ್ಲಿ ಆಟೋಕ್ರಾಸ್ ಅಥವಾ ಮೋಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಯಾವುದೇ ಆಗ್ತಿದ್ದರೂ ಕೂಡ, ರ್ಯಾಲೀಸ್ ಆಗ್ತಿದ್ದರೂ ಕೂಡ ನಾವು ಹೋಗಿ ನೋಡ್ತಾ ಇದ್ದೇವೆ. ವಿ ಆರ್ ವಿಟ್ನೆಸಿಂಗ್ ದ ಥಿಂಗ್ಸ್. ಸ್ಲೋಲಿ ವಿ ಸ್ಟಾರ್ಟೆಡ್ ಪಾರ್ಟಿಸಿಪೇಟಿಂಗ್ ಇನ್ ದ ಇವೆಂಟ್ಸ್. ಸೊ ಕೊಪ್ಪದಲ್ಲಿ, ಅಲ್ಲಿ ಕೊಪ್ಪ, ಶಿವಮೊಗ್ಗ, ಶೃಂಗೇರಿ, ಚಿಕ್ಕಮಂಗ್ಳೂರು, ಹಾಗೆ ಉಡುಪಿ, ಬೆಳ್ತಂಗಡಿ, ಸುಮಾರು ಕಡೆ ನಾವು ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೆವು ನಮ್ಮ ಟೀಮ್ 69 ರೆಪ್ರೆಸೆಂಟ್ ಮಾಡಿ. 2006 ಯಾವಾಗ ಮೂಡುಬಿದ್ರೆಯಲ್ಲಿ ಯಾವಾಗ ಒಂದು ದೊಡ್ಡ ಮಟ್ಟಿನ ಆಟೋಕ್ರಾಸನ್ನು ಸರೋಜ್ ಮೇದಾನಲ್ಲಿ ಆರ್ಗನೈಸ್ ಮಾಡಿದ್ರ, ಆಗ ನಾವು ಅದರಲ್ಲಿ ಪಾರ್ಟಾಗಿ ತಗೊಂಡೆವು. ಸೊ ತಗೊಂಡಾದ ಮೇಲೆ ಅನ್ಫಾರ್ಚುನೇಟ್ಲಿ 2006 ನಾವು ಫಸ್ಟ್ ಮೂಡುಬಿದ್ರೆ ಆಟೋಕ್ರಾಸನ್ನು ಪಾರ್ಟಿಸಿಪೇಟ್ ಮಾಡಿದ. ಅಲ್ಲಿವರೆಗೆ ನಾವು ನೋಡ್ತಾ ಇದ್ದೇವೆ, ಇಷ್ಟು ವಿಟ್ನೆಸ್ ದ ಇವೆಂಟ್. ನಾವು ಅದನ್ನು ನೋಡ್ತಾ ಇದ್ದೇವೆ. ವಿ ಆರ್ ನೆವರ್ ಎ ಪಾರ್ಟ್ ಆಫ್ ಇಟ್. ಸೊ ನಾವು ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡಿ ವಿ ಆರ್ ನಾಟ್ ದ್ಯಾಟ್ ಗ್ರೇಟ್ ಸಕ್ಸಸ್, ಆದರೆ ಒಂದೆರಡು ಪೊಸಿಷನ್ಸ್ ನಾವು ಗೇನ್ ಮಾಡಿದ್ದೆವು. ಮತ್ತು ಅದರ ನಂತರ ನಮ್ಮ ಎಂಥೂಸಿಯಾಸ್ಮ್ ಇನ್ನೂ ಜಾಸ್ತಿ ಆಯಿತು. ಸೊ ಸ್ಲೋಲಿ ನಾವು ತುಂಬ ಕಡೆ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೆವು. ನಮಗೆ ಒಳ್ಳೆ ಒಂದು ರೆಕಗ್ನೆನ್ಸ್ ಸಹ ಬರ್ತಾಯಿತ್ತು ನಮ್ಮ ಕಡೆಗೆಲ್ಲ. ಮೂಡುಬಿದ್ರೆ ಅಂತ ಹೇಳಿದ ಕೂಡಲೇ ನಾವು ಹೋದ ರ್ಯಾಲಿಗಳಲ್ಲೆಲ್ಲ ನೀವು ಮೂಡುಬಿದ್ರೆಯವರು ಅಂತ ಹೇಳಿದ ಕೂಡಲೇ ನಮಗೊಂದು ಒಳ್ಳೆಯ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಿದ್ರು. ಮೂಡುಬಿದ್ರೆಯವರು ಅಂತ ಹೇಳಿದರೆ ನೀವು ಒಳ್ಳೆ ರ್ಯಾಲಿ ಎಲ್ಲ ಮಾಡುವವರು ಅಂದರೆ ದಿಸ್ ವಾಸ್ ವೆರಿ ಕಾಮನ್ ಲ್ಯಾಂಗ್ವೇಜ್ ಇನ್ ಮೋಟರ್ ಸ್ಪೋರ್ಟ್ ಫೀಲ್ಡ್. ಸೊ ಮೋಟರ್ ಸ್ಪೀಟಲ್ಲಿ ಎಲ್ಲೇ ಹೋದರೂ ಕೂಡ ನಮ್ಮ ಮೂಡುಬಿದ್ರೆ ಇಮ್ರಾನ್ ಗೊತ್ತಾ ಅಂತ ಕೇಳ್ತಿದ್ರು ನಮ್ಮ ಹತ್ರ, ಮೂಡುಬಿದ್ರೆ ಕುಲ್ದೀಪ್ ಗೊತ್ತಾ ಅಂತ ಕೇಳ್ತಿದ್ರು, ಮೂಡುಬಿದ್ರೆ ಪ್ರತಾಪ್ ಗೊತ್ತಿದ್ಯಾ ಅಂತ ಕೇಳ್ತಾಯಿದ್ರು. ಸೊ ನಮಗೆ ಒಂಥರ ಇನ್ಸ್ಪೈರ್ ಆಗ್ತಿತ್ತು ಇದೆಲ್ಲ ಕೇಳುವಾಗ. ಸೊ ವಿ ಆರ್ ವೆರಿ ಫೌಂಡ್ ಆಫ್ ಇಟ್. ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ 2006 ನಂತರ ಅನ್ಫಾರ್ಚುನೇಟ್ಲಿ ನಮ್ಮ ಸೀನಿಯರ್ಸ್ ಯಾರು ಸಹ ಇಲ್ಲಿ ಅದನ್ನು ಟೇಕ್ ಓವರ್ ಮಾಡಲಿಲ್ಲ. ಅನ್ಲೆಸ್ ವರ್ಷ ಮಾಡ್ತಾ ಬರ್ತಾಯಿದ್ರು. ಬಟ್ 2006 ನಂತರ ಯಾರು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ. ಸೊ ಇಟ್ ವಾಸ್ ವೆರಿ ಸ್ಯಾಡ್ ಫಾರ್ ಅಸ್. ಬಟ್ ನಾವು ನಮ್ಮ ಎಂಥೂಸಿಯಾಸಮ್ಸ್ನ ಕಮ್ಮಿ ಮಾಡಲಿಲ್ಲ. ನಾವು ನಮ್ಮದೇ ಒಂದು ಒಳ್ಳೆಯ ಟೀಮನ್ನು ಬಿಲ್ಡಪ್ ಮಾಡಿ ವಿ ವೇರ್ ಕ್ಯಾರಿಂಗ್ ಓವರ್ ಆಲ್ ದ ಪ್ಲೇಸಸ್. ಎಲ್ಲ ಕಡೆಗಳಲ್ಲಿ ಹೋಗಿ ಆದಷ್ಟು ಪ್ಲೇಸಸನ್ನು ನಾವು ಗೇನ್ ಮಾಡ್ಕೊಂಡು ಬರ್ತಾಯಿದ್ದೆವು. ವಿ ಹ್ಯಾಡ್ ಅ ವೆರಿ ಗುಡ್ ಟೀಮ್. ಸೊ 2006, 7, 8, 9, 10 ಹೀಗೆ ಪಾಸ್ ಆನ್ ಆಗ್ತಿದ್ದೆವು, ಎಲ್ಲ ಕಡೆ ಆಗ್ತಿದ್ದೆವು. ನಾವು ಕೇಳ್ತಿದ್ದೆವು ಯಾಕೆ ಮೂಡುಬಿದ್ರೆಯಲ್ಲಿ ರ್ಯಾಲೀಸ್ ಆಗ್ತಾಯಿಲ್ಲ ಅಂತ. ಸೊ ದೇರ್ ಇಸ್ ಸೋ ಮೆನಿ ಡಿಫ್ರೆಂಟ್ ಒಪಿನಿಯನ್ಸ್ ಫ್ರಮ್ ಎವ್ರಿವನ್. ಸೊ ಅದನ್ನು ಅಲ್ಲಿಗೆ ಮತ್ತೆ ಡ್ರಾಪ್ ಆಯಿತು. ಮತ್ತು ನಾವು 2013 ನಾವೇ ಒಂದು ಟೀಮ್ 69 ಅಂತ ಏನೋ ಒಂದು ನಮ್ಮ ಹುಡುಗರ ಗ್ಯಾಂಗ್ ಇತ್ತು, ಅದನ್ನೊಂದು ಸ್ಲೈಟ್ಲಿ ಚೇಂಜ್ ಅಪ್ ಮಾಡಿ ನಾವು ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಅಂತ ಸ್ಟಾರ್ಟ್ ಮಾಡಿ ನಾವು ನಮ್ಮಷ್ಟಕ್ಕೆ ಒಂದು ಇವೆಂಟನ್ನು ನಾವು ಅನೌನ್ಸ್ ಮಾಡಿದೆವು. ನಾವೇ ಒಂದು ಡಿಸೈನ್ ಮಾಡಿ ಅದನ್ನು ಅನೌನ್ಸ್ ಮಾಡಿದ್ದೆವು. ಅದರಲ್ಲಿ ಏನು ಅಂತ ಅನೌನ್ಸ್ ಮಾಡಿದ್ದೆವು ಅಂತ ಹೇಳಿದರೆ 4x4 ಕಾರ್ ಆ್ಯಂಡ್ ಬೈಕ್ 3 ರ್ಯಾಲಿ ಕೂಡ ನಾವು ಒಟ್ಟಿಗೆ ಮಾಡ್ತಿದ್ದೇವೆ ಅಂತ ನಾವು ಅನೌನ್ಸ್ ಮಾಡಿದ್ದೆವು. ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಹಾಕಿದ್ದೇವೆ ಅದರಲ್ಲಿ. ನಮಗೆ ಕಾಲ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುವಾಗ ವಿ ಆರ್ ಇನ್ ಕನ್ಫ್ಯೂಸ್ ಸ್ಟೇಟ್. ಏನು ಮಾಡೋದಪ್ಪ, ಇವ್ರಿಗೇನು ರಿಪ್ಲೈ ಕೊಡೋದು? ಯಾಕೆಂದರೆ ನಾವು ವಿ ಆರ್ ನೆವರ್ ಅ ಪಾರ್ಟ್ ಆಫ್ ಆರ್ಗನೈಸಿಂಗ್ ಟೀಮ್, ವಿ ಆರ್ ಆಲ್ವೇಸ್ ದ ಪಾರ್ಟ್ ಆಫ್ ಪಾರ್ಟಿಸಿಪೇಷನ್ ಟೀಮ್. ಸೊ ನಮಗೆ ಆರ್ಗನೈಸಿಂಗ್ ಹೇಗೆ ಮಾಡೋದು ಅಂತ ಇದು ಗೊತ್ತಿರಲಿಲ್ಲ. ನಾವು ಬೈಕ್ ರ್ಯಾಲಿಯಲ್ಲಿ, ಕಾರ್ ರ್ಯಾಲಿಯಲ್ಲಿ, ಹಾಗೆಯೇ 4x4 ರ್ಯಾಲೀಸಲ್ಲಿ ನಾವು ಅಲ್ಲಿ ಇಲ್ಲಿಂದ ಹೋಗಿ ಸ್ವಲ್ಪ ಪ್ಲೇಸಸನ್ನೆಲ್ಲ ಮಾಡಿ ಒಳ್ಳೆ ಹೆಸರನ್ನು ನಾವು ಮಾಡಿದ್ದೆವು ಆಲ್ರೆಡಿ. ಸೊ ನಮ್ಮ ಟೀಮ್ನವರಿಗೆಲ್ಲ ಅದೊಂದು ಕನ್ಫ್ಯೂಷನ್ ಆಯಿತು, ಏನು ಮಾಡೋದು. ಆಗ ನಮಗೆ ಯತಿರಾಜ್ ಸರ್ ಮೂಡುಬಿದ್ರೆಯಿಂದ ನನಗೆ ತುಂಬ ಕ್ಲೋಸ್ ಇದ್ದದ್ರಿಂದ ಅವ್ರು ನನಗೆ ಹೇಳಿದ್ರು, ಇಲ್ಲೊಂದು ಆಲ್ರೆಡಿ ಟೀಮ್ ಇದೆ, ನೀವು ಅವರೊಟ್ಟಿಗೆ ಒಮ್ಮೆ ಮೀಟಿಂಗ್ ಮಾಡಿ, ಸೊ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಸೊ ದ್ಯಾಟ್ ವಾಸ್ ಅ ಸೀನಿಯರ್ ಟೀಮ್. ನಾವು ಅವರನ್ನು ಮೀಟ್ ಆಗಲಿಕ್ಕೆ ಹೋದೆವು. ದಟ್ ವಾಸ್ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್. ನಾವು ನಮ್ಮ ಬೆದ್ರೆ ಅಡ್ವೆಂಚರಸ್ ಕ್ಲಬ್ನ ಒಂದು 10-20 ಮಂದಿ ಹೋಗಿ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನ ಮೆಂಬರ್ಸನ್ನು ನಾವು ಮೀಟ್ ಆದೆವು. ಸೊ ದ ಸೀನಿಯರ್ಸ್ ಆ್ಯಂಡ್ ದ ಜೂನಿಯರ್ಸ್ ಹ್ಯಾಡ್ ಅ ಗುಡ್ ಮೀಟಿಂಗ್. ಅಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ನಮ್ಮ ಹತ್ರ ಒಂದು ಶ್ರೇಷ್ಠ ಮಟ್ಟದ ಪರಿಣಿತರಿಬ್ಬರು ಇದ್ದಾರೆ, ನ್ಯಾಷನಲ್ ಲೆವೆಲ್ ರ್ಯಾಲಿಸ್ಟ್ ಇಬ್ಬರು ಇದ್ದಾರೆ, ಅವರ ಗೈಡೆನ್ಸಲ್ಲಿ ನಾವು ಈ ಇವೆಂಟ್ಸನ್ನು ನಾವು ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ ಅವರಿಗೆ ಇದರ A to Z ಪಿನ್ ಟು ಪಿನ್ ಎಲ್ಲ ವಿಷಯಗಳು ಸಹ ಗೊತ್ತುಂಟು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಗೊತ್ತುಂಟು. ಸೊ ಅವರನ್ನು ನಮ್ಮ ಇನ್ವೈಟ್ ಮಾಡಿ ನಾವು ಇದನ್ನು ಸ್ಟಾರ್ಟ್ ಮಾಡುವ ಅಂತ ಹೇಳಿದರು. ಸೊ ವಿ ಕಾಲ್ಡ್ ಅಪ್ ಆನ್ ಮೂಸಾ ಆ್ಯಂಡ್ ಅಶ್ವಿನ್.
ಸೊ ಮುಂಚಿನ ದಿವಸ ನಾವು ಮೀಟಿಂಗ್ ಮಾಡಿದೆವು, ವಿದಿನ್ ಅ ವೀಕ್ ವಿ ಹ್ಯಾಡ್ ಒನ್ ಮೋರ್ ಮೀಟಿಂಗ್. ಸೊ ನಮಗೆ ಆಗ ಗೊತ್ತಾದದ್ದು ಮೂಸಾ ಶರೀಫ್ ಅಂದರೆ ಯಾರು, ಅಶ್ವಿನ್ ನಾಯಕ್ ಅಂದರೆ ಯಾರು, ಸ್ವಲ್ಪ ಮೋಟರ್ ಸ್ಪೋರ್ಟಿನ ವಿಷಯಗಳು ನಮಗೆ ಆಗ ನಮ್ಮ ತಲೆಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಅವ್ರು ನಮಗೆ ವೆರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು, 4x4 ಆ್ಯಂಡ್ ಆಟೋಕ್ರಾಸ್ ಆರ್ ರ್ಯಾಲಿ ಕಾನ್ ಬಿ ಟುಗೆದರ್, ವಿ ಹ್ಯಾವ್ ಟು ಡೂ ಇಟ್ ಇನ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್ ಅಂತ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. 2013 ವಿ ಡಿಡ್ ಅ ವೆರಿ ಹಿಟ್ ಆಟೋಕ್ರಾಸ್ ಇನ್ ಮೂಡ್ಬಿದ್ರಿ ಇನ್ ದ ಕೊಲಬ್ರೇಷನ್ ಆಫ್ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್, ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಆ್ಯಂಡ್ IMSC ಮೋಟರ್ ಸ್ಪೋರ್ಟ್. ಸೊ ನಮ್ಮ ಆರ್ಗನೈಸಿಂಗ್ ಸ್ಕಿಲ್ಸನ್ನೆಲ್ಲ ನೋಡಿ, ನಮ್ಮ ಒಂದು ಎಂಥೂಸಿಯಾಸ್ಟನ್ನು ನೋಡಿ ಮೂಸಾ ಮತ್ತು ಅಶ್ವಿನ್ ಅವರು ನಮ್ಮನ್ನು ರೆಕಗ್ನೈಸ್ ಮಾಡಿದರು. ಸೊ ಬೆದ್ರೆ ಅಡ್ವೆಂಚರಸ್ ಕ್ಲಬ್ಬಿಂದ ನಮ್ಮನ್ನು ಪಿಕ್ ಮಾಡಿ ಅವರು ದೊಡ್ಡ ದೊಡ್ಡ ಮಟ್ಟಿನ ಆಫ್ ರೋಡಿಂಗ್ ಆಗಿರಲಿ, ರ್ಯಾಲಿ ಆಗಿರಲಿ, ಅಥವಾ ಟೂ ವೀಲರ್ ರ್ಯಾಲಿ ಆಗಿರಲಿ, ಅಥವಾ ಎಕ್ಸ್ಪಿಡಿಷನ್ಸ್ ಆಗಿರಲಿ, ಇದಕ್ಕೆಲ್ಲ ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಡು ಹೋಗುವಂಥ ಒಂದು ಚಾನ್ಸಸನ್ನು ನಮಗೆ ಅವರು ಕೊಟ್ಟರು. ಸೊ ಏನಾಯಿತು ಅಂತ ಹೇಳಿದರೆ, ನಾವು 2013 ಆದ ಮೇಲೆ 2015 ಕೂಡ ಒಂದು ದೊಡ್ಡ ಇವೆಂಟನ್ನು ನಾವು ಮೂಡುಬಿದಿರೆಯಲ್ಲಿ ಮಾಡಿದೆವು. ಸೊ 2013ಇಂದ ಈ ವರ್ಷದವರೆಗೆ ಸಹ ನಾವು ಎವ್ರಿ ಇಯರ್ ಮೋಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸನ್ನ ನಾವು ಮೂಡುಬಿದಿರೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಹೀಗೇ ಇದಲ್ಲದೆ ನಾವು ಮೋಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಮಾಡುವಾಗ ತುಂಬ ಜನರಿಗೆ ಇದರದೊಂದು ಯೂಸ್ಫುಲ್ ಆಗಬೇಕು, ಇದರ ಬಗ್ಗೆ ಎಲ್ಲ ಅವರಿಗೆ ನಾಲೆಜಸ್ ಎಲ್ಲ ಸ್ಪ್ರೆಡ್ ಆಗಬೇಕು, ದೇರ್ ಶುಡಂಟ್ ಬಿ ಅ ರಾಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ನಾವು ಕೆಲವು ಕಾಲೇಜೊಟ್ಟಿಗೆ ಕೊಲಾಬ್ರೇಷನ್ಸ್ ಮಾಡಿಕೊಂಡು ಮೊಟೋರಿಗ್ ಅಂತ ಹೇಳಿ ಅಳೋಸಲ್ಲಿ ನಾವು ಮಾಡಿದ್ದೆವು. ಯಾಕೆ ಹೇಳಿದರೆ ಮೋಟರ್ ಸ್ಪೋರ್ಟಿಗೆ ಮತ್ತು ರ್ಯಾಲೀಸಿಗೆ ಮತ್ತು ಸ್ಪೀಡಿಂಗಿಗೆ ಅದಕ್ಕೆ ಆದ ಒಂದು ಸ್ಟೇಜಸ್ ಇದೆ, ಅದಕ್ಕೆ ಆದ ಒಂದು ಕಂಪೌಂಡ್ ಲೆವೆಲ್ ಇದೆ. ಅಲ್ಲಿ ನೀವು ನಿಮ್ಮ ಸ್ಕಿಲ್ಸನ್ನೆಲ್ಲ ತೋರಿಸ್ಬೇಕು. ಇದನ್ನೆಲ್ಲ ರೋಡಲ್ಲೆಲ್ಲ ನೀವು ಅದನ್ನು ಶೋಕೇಸ್ ಮಾಡಬಾರ್ದು. ನಿಮ್ಮ ಲೈಫನ್ನು ನೀವು ರೋಡಿಗೆ ಸಮರ್ಪಿತರಾಗಿ ಇಟ್ಕೊಳ್ಬಾರ್ದು. ಸೊ ದೇರ್ ಶುಡ್ ಬಿ ಸಮ್ ಬೌಂಡ್ರೀಸ್ ಇನ್ ಬಿಟ್ವೀನ್ ನೀವು. ಅದಕ್ಕೆ ಅಂತಲೇ ಒಂದು ಸ್ಟೇಜಸ್ ಇದೆ ಅಂತ ನಾವು ಆಳ್ವಾಸಲ್ಲಿ ಮೊಟೋರಿಗ್ ಅಂತ ಮಾಡಿ ಮಕ್ಕಳಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೆವು. ದಿಸ್ ಈಸ್ ಸ್ಪೀಡಿಂಗ್ ಈಸ್ ನಾಟ್ ಆನ್ ದ ರೋಡ್, ಸ್ಪೀಡಿಂಗ್ ಈಸ್ ಆನ್ ದ ಡೆಸಿಗ್ನೇಟೆಡ್ ಟ್ರ್ಯಾಕ್ಸ್ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ, ನಾವು ಬೈಕ್ಸನ್ನು ನಾವು ಒಂದು 10 ಬಸ್ಗಳ ಮೇಲೆ ಜಂಪ್ ಮಾಡಿದ್ದು, ಹಾಗೆಯೇ ನಾವು ಕೆಲವು ಸ್ಟಂಟ್ಸನ್ನೆಲ್ಲ ತೋರಿಸಿ ಮೊಟೋಕ್ರಾಸ್ ಅಂದರೆ ಏನು, ಆಟೋಕ್ರಾಸ್ ಅಂದರೆ ಏನು, ಮತ್ತು ರ್ಯಾಲಿ ಅಂದರೆ ಏನು, 4 ವೀಲರ್ ರ್ಯಾಲಿ ಅಂದರೆ ಏನು ಅಂತ ಒಂದು ಸಣ್ಣ ಸಣ್ಣ ಡೆಮೋವನ್ನು ಮಕ್ಕಳಿಗೆಲ್ಲ ತೋರಿಸಿ ವಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ರೋಡ್ ಅವೇರ್ನೆಸ್, ರೋಡ್ ಸೇಫ್ಟಿ ಪ್ರೋಗ್ರಾಮ್ಸ್ ಇನ್ ಮೂಡುಬಿದ್ರೆ ಥ್ರೂ ಬೆದ್ರೆ ಅಡ್ವೆಂಚರಸ್ ಕ್ಲಬ್, ತ್ರಿಭುವನ್ ಆಟೋಮೋಟಿವ್ಸ್ ಕ್ಲಬ್ ಆ್ಯಂಡ್ IMSC ಮೋಟರ್ ಸ್ಪೋರ್ಟ್. ಸೊ ಹೀಗೆ ಬೆಳೀತಾ ನಮಗೆ IMSC ಮೋಟರ್ ಸ್ಪೋರ್ಟ್ ಅಶ್ವಿನ್ ಮತ್ತು ಮೂಸನವರ ಹತ್ರ ತುಂಬ ಒಳ್ಳೆಯ ಒಂದು ಕೋಆರ್ಡಿನೇಷನ್ ಸ್ಟಾರ್ಟ್ ಆಗ್ತದೆ. ಇವಾಗ ನಾನು ಹೇಳೋದು ಅಂತಾದರೆ, ನಾನು ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ಪಿಗೆ ಅಫಿಷಿಯಲ್ ಆಗಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ಥ್ರೂ ಮೂಸಾ ಆ್ಯಂಡ್ ಅಶ್ವಿನ್, ಹಾಗೆಯೇ ನಮ್ಮ ಸೀನಿಯರ್ ಸಪೋರ್ಟಿಂದಾಗಿ. ಮತ್ತು ನಾವು ಮಹೀಂದ್ರ ಅಡ್ವೆಂಚರಿಗೆ ಆಲ್ಮೋಸ್ಟ್ 200+ ಆಫ್ ರೋಡಿಂಗ್ ಇವೆಂಟ್ಸನ್ನು ನಾವು ಮಾಡಿಕೊಟ್ಟಿದ್ದೇವೆ. ದಿಸ್ ಆಲ್ಸೋ ಬಿಕಾಸ್ ಆಫ್ IMSC ಥ್ರೂ ಮೂಸಾ ಆ್ಯಂಡ್ ಅಶ್ವಿನ್. ಸೊ ವಿ ಆರ್ ಅ ಪಾರ್ಟ್ ಆಫ್ IMSC. ನಾವು ಇದರ IMSC ಒಂದು ಪಾರ್ಟಾಗಿ ನಾವು ಅವರೊಟ್ಟಿಗೆ ಸೇರಿಕೊಂಡು ಇಷ್ಟವರೆಗೆ ಇವೆಂಟ್ಸನ್ನು ನಾವು ಮಾಡಿಕೊಂಡು ಬರ್ತಿದ್ದೇವೆ. ಕಾರ್ಗಿಲ್ ಡ್ರೈವ್ ಆಗಿರಲಿ, ಕಾಶ್ಮೀರ್ ಟು ಕನ್ಯಾಕುಮಾರಿ ಡ್ರೈವ್ ಆಗಿರಲಿ, ಇಂಥ ಹಲವಾರು ಎಕ್ಸ್ಪಿಡಿಷನ್ಸನ್ನು ನಾವು ಮಾಡಿದ್ದೇವೆ, ಹಲವಾರು ಆಫ್ ರೋಡಿಂಗ್ ಕಾಂಪಿಟೇಷನ್ಸನ್ನು ಮಾಡಿದ್ದೇವೆ. ಹಾಗೆಯೇ 2 ವೀಲರ್ ಮತ್ತು 4 ವೀಲರ್ ಆಟೋಕ್ರಾಸ್ ಮತ್ತು ರ್ಯಾಲಿ ಕೂಡ, ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ ಕೂಡ ಆರ್ಗನೈಸ್ ಮಾಡಿದ್ದೇವೆ. ಇದಲ್ಲದೆ ಬೇರೆ ಕ್ಲಬ್ಬಿನವರು ಕೂಡ ನಮ್ಮನ್ನು ರೆಕಗ್ನೈಸ್ ಮಾಡಿ ಅವರ ಟೀಮಿಗೆ ನಮ್ಮನ್ನು ಅಫಿಷಿಯಲ್ ಆಗಿ ಕರೀಲಿಕ್ಕೆ ಅಥವಾ ಬೇರೆ ಕಡೆಯಲ್ಲಿ ಇವೆಂಟ್ಸನ್ನು ನಮ್ಮ ಹತ್ರ ಮಾಡಲಿಕ್ಕೆ ನಮ್ಮ ಹತ್ರ ರಿಕ್ವೆಸ್ಟನ್ನು ಮಾಡ್ತಾರೆ ಕೆಲವೊಮ್ಮೆ. ಹಾಗೆಯೇ ನಾವು ದಂಬೂಕು ಮತ್ತು ಅರುಣಾಚಲ್ ಪ್ರದೇಶ್, ಝೀರೋ, ಇಲ್ಲೆಲ್ಲ ಸುಮಾರು ಕಡೆಯಲ್ಲಿ ನಾವು ಇವೆಂಟ್ಸನ್ನು ಮಾಡಿ ಮೂಡುಬಿದ್ರೆ ಒಂದು ಹೆಸರನ್ನು ತುಂಬ ಒಂದು ದೊಡ್ಡ ಮಟ್ಟಿಗೆ ನಾವು ತೊಗೊಂಡೋಗಿದ್ದೇವೆ. ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಸಹ ಹಾಗೆಯೇ, ನಾವು ಟೀಮ್ 16ನಲ್ಲಿರುವಾಗ ನಾನು, ಝೈದ್, ರಂಜನ್ ಮತ್ತು ಪ್ರಜ್ವಲ್ ಅಂತ ಒಬ್ಬರಿದ್ದರು, ನಾವೆಲ್ಲ ಮನೋಹರ್ ಅಂತ ಇದ್ದರು, ನಾವೆಲ್ಲ ಬೇರೆ ಕಡೆ ಹೋಗಿ ರ್ಯಾಲಿಗಳಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆವು. ಈಗ ಅದನ್ನು ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಹೆಸರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಆನಂತರ 4 ವೀಲರಿಗೆ, 2 ವೀಲರಿಂದ 4 ವೀಲರಿಗೆ ಬಂದೆವು. 4 ವೀಲರ್ ಸಹ ಹಾಗೆ ನಾನು, ಫಜಿಲ್, ಶ್ರೇಷ್ಠ, ಸಂಪತ್, ಹೀಗೆ ಸುಮಾರು ಜನ, ಆದೀಶ್, ಹೀಗೆ ಸುಮಾರು ಜನ ನಾವು ಅದನ್ನೊಂದು ಒಳ್ಳೆ ಟೀಮನ್ನು ಮಾಡಿ, ರಾಮಕೃಷ್ಣ, ಫಾದ್, ಶಮಿಲ್ ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಟೀಮನ್ನು ಮಾಡಿ ಈ ಹಂತದಲ್ಲಿ ಬಂದು ಇಷ್ಟೊಂದು ದೊಡ್ಡ ಮಟ್ಟಿಗೆ ನಾವು ಈಗ ತಲುಪಿದ್ದೇವೆ.